ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನವರಾತ್ರಿಯಲ್ಲಿ ದೇವಿಗೆ ಈ ನೈವೇದ್ಯವನ್ನು ಅರ್ಪಿಸಿದರೆ ಸೌಭಾಗ್ಯ ಬರುತ್ತದೆ. ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸುತ್ತೇವೆ. ಈ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ನವರಾತ್ರಿಯ ಪೂಜೆ ಎಷ್ಟು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆಯೋ ಅಷ್ಟೇ ನವರಾತ್ರಿ ಸಮಯದಲ್ಲಿ ನಾವು ದೇವಿಗೆ ಅರ್ಪಿಸುವ ನೈವೇದ್ಯವೂ ಕೂಡ ಪಡೆದುಕೊಂಡಿದೆ. ದುರ್ಗಾದೇವಿಗೆ ಯಾವ ದಿನ ಯಾವ ಪ್ರಸಾದ ಅರ್ಪಿಸಬೇಕು ಬನ್ನಿ ತಿಳಿಯೋಣ. ನವರಾತ್ರಿ 9 ದಿನಗಳು 9 ನೈವೇದ್ಯಗಳು. 1. ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಆರಾಧಿಸುತ್ತೇವೆ. ದೇವಿಗೆ ತುಪ್ಪದಿಂದ ಮಾಡಿದ ಬಿಳಿ ಬಣ್ಣದ ಹಲ್ವಾವನ್ನು ಅರ್ಪಿಸಬೇಕು. 2. ಎರಡನೆಯ ದಿನ ಬ್ರಹ್ಮಚಾರಿಣಿ ಮಾತೆಯನ್ನು ನಾವು ಪೂಜಿಸುತ್ತೇವೆ. ದೇವಿಗೆ ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸಬೇಕು. ಈ 2 ಪ್ರಸಾದ ದೇವಿಗೆ ಅತ್ಯಂತ ಪ್ರಿಯ. 3. ಮೂರನೆಯ ದಿನ ತಾಯಿ ಚಂದ್ರಘಂಟಾಳಿಗೆ ಅರ್ಪಿತವಾಗಿದೆ. ಹಾಲಿನಿಂದ ಮಾಡಿದ ಖೀರ್ ಮತ್ತು ಸಿಹಿ ತಿಂಡಿಗಳನ್ನು ದೇವಿಗೆ ನೈವೇದ್ಯ ಮಾಡಬೇಕು. 4. ನಾಲ್ಕನೆಯ ದಿನ ತಾಯಿ ಕೂಷ್ಮಾಂಡಾಳನ್ನು ಪೂಜಿಸುತ್ತೇವೆ. ಈ ದಿನ ನೀವು ಮಾಲ್ಪುವಾವನ್ನು ಪ್ರಸಾದವಾಗಿ ಅರ್ಪಿಸಬೇಕು. 5ನೇ ದಿನ ತಾಯಿ ಸ್ಕಂದಮಾತೆಯನ್ನು ಪೂಜಿಸುತ್ತೇವೆ. ಈ ದಿನ ನೀವು ಕೇವಲ ಬಾಳೆಹಣ್ಣುಗಳನ್ನು ದೇವಿಗೆ ಪ್ರಸಾದದ ರೂಪದಲ್ಲಿ ನೀಡಬಹುದು. 6. ಆರನೇ ದಿನ ತಾಯಿ ಕಾತ್ಯಾಯನಿ ದೇವಿಯ ಪೂಜೆ. ಸಿಹಿ ವಿಳೆದೆಲೆ, ಸೋರೆಕಾಯಿ ಅಥವಾ ಜೇನುತುಪ್ಪವನ್ನು ಅರ್ಪಿಸಬಹುದು. ಇವು ತಾಯಿಗೆ ತುಂಬ ಪ್ರಿಯವಾದವು. 7ನೇ ದಿನ ತಾಯಿ ಕಾಳರಾತ್ರಿಯನ್ನು ಆರಾಧಿಸಲಾಗುತ್ತದೆ. ನೀವು ತಾಯಿಗೆ ಕೇವಲ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. 8. 8ನೇ ದಿನ ಮಹಾಗೌರಿಗೆ ಅರ್ಪಿತವಾದ ದಿನ. ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು. ಇದಲ್ಲದೆ ನೀವು ತಾಯಿಗೆ ತೆಂಗಿನಕಾಯಿಯ ಉಂಡೆಗಳನ್ನು ಕೂಡ ಅರ್ಪಿಸಬಹುದು. 9. 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ಸಮಯದಲ್ಲಿ ನೀವು ದೇವಿಗೆ ಹುರಿಗಡಲೆ, ಮಂಡಕ್ಕಿ, ಹಲ್ವಾ ಮತ್ತು ಖೀರನ್ನು ಅರ್ಪಿಸಬಹುದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿ, ಆಡಂಬರದ ಪೂಜೆ ಬೇಡ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.